ಆದಮೇಲೆ MHID UDAS ಪ್ಲಸ್ ಪೋರ್ಟಲ್ನಲ್ಲಿ ಸ್ಟೂಡೆಂಟ್ಸ್ ಲಿಸ್ಟ್ನಲ್ಲಿ ನಾವು ಡ್ರಾಪ್ಬಾಕ್ಸ್ ಲಿಸ್ಟ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸನ್ನು ಕ್ಲಿಯರ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬರಬೇಕು. ಸರ್ಚ್ನಲ್ಲಿ UDAS ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ udasplus.gov.in ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಸ್ಟೂಡೆಂಟ್ ಮಾಡ್ಯೂಲ್ ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ UDAS ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ ಯೂಸರ್ ID ನಮ್ಮ ಶಾಲೆಯ UDAS ಸಂಖ್ಯೆ ಯೂಸರ್ ID ಆಗಿರುತ್ತದೆ. ಅದನ್ನು ಯೂಸರ್ ID ಸ್ಥಳದಲ್ಲಿ ಫಿಲ್ ಮಾಡಬೇಕು. ಎಂಟರ್ ಪಾಸ್ವರ್ಡ್ ಸ್ಥಳದಲ್ಲಿ ನಾವು UDAS ಪ್ಲಸ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಇಲ್ಲಿ 6 ಡಿಜಿಟ್ನ ರೆಡ್ ಕಲರಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಅದನ್ನು ಎಂಟರ್ ಕ್ಯಾಪ್ಚಾ ಸ್ಥಳದಲ್ಲಿ ಫಿಲ್ ಮಾಡಿ ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ವೆಲ್ಕಮ್ ಪೇಜ್ಗೆ ಬರ್ತೇವೆ. ಇದರಲ್ಲಿ ರೆಡ್ ಕಲರಲ್ಲಿ 2024-25 ಅಂತ ಇದೆ. ಈ ಗೋ ಟು 2024-25 ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಲ್ ಇನ್ಫಾರ್ಮೇಷನ್ ಒಂದು ಪಾಪ್ ಪೇಜ್ ಬರ್ತದೆ. ರೆಡ್ ಕಲರ್ನ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗ್ತದೆ. ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ಸ್ ಅಂದರೆ ಯಾರಪ್ಪ ಅಂದರೆ ನೋಡಿ, ನಾವು ನಮ್ಮ ಶಾಲೆಯಲ್ಲಿ 23-24ರಿಂದ 24-25ಕ್ಕೆ ಏನು ಮಾಡ್ತಿರ್ತೇವೆ, ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯಲ್ಲಿ ಸ್ಟೂಡೆಂಟ್ಸನ್ನು ಪ್ರಮೋಟ್ ಮಾಡ್ತಾ ಇರ್ತೇವೆ. ನಾವು ಲೆಫ್ಟ್ ವಿತ್ TC ಅಂತ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈ ಒಂದು ಡ್ರಾಪ್ಬಾಕ್ಸ್ನಲ್ಲಿ ಬರ್ತಾರೆ. ಅಥವಾ ನಮ್ಮ ಶಾಲೆಯಲ್ಲಿ ಕರೆಂಟ್ 24-25ನೇ ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳು TC ತೆಗೆದುಕೊಂಡು ಹೋಗ್ತಾರೆಯೋ ಅವರನ್ನು ನಾವು UDAS ಪ್ಲಸ್ನ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡಲ್ಗೆ ಹೋಗಿ ಅವರನ್ನು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಏನು ಮಾಡಿರ್ತೀವಿ, ಅವರು ಕೂಡ ಡ್ರಾಪ್ಬಾಕ್ಸ್ನಲ್ಲಿ ಬಂದಿರ್ತಾರೆ. ಅಥವಾ ನಾವು ಯಾವೊಬ್ಬ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ ಡೂಪ್ಲಿಕೇಟ್ ಇದ್ದಾನೋ, ಅಥವಾ ಆ ಒಬ್ಬ ವಿದ್ಯಾರ್ಥಿ ಡೆತ್ ಆಗಿದ್ದಾನೋ, ಅಥವಾ ಡಬಲ್ ಎಂಟ್ರಿ ರಾಂಗ್ ಎಂಟ್ರಿ ಈ ಒಂದು ಕಾರಣಕ್ಕಾಗಿ ಇನ್ಯಾಕ್ಟಿವ್ ಅಂತ ಏನು ಮಾಡಿರ್ತೀವಿ, ಈ ಎಲ್ಲ ಒಂದು ವಿದ್ಯಾರ್ಥಿಗಳು ಇನ್ಯಾಕ್ಟಿವ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಲೆಫ್ಟ್ ವಿತ್ TC ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಲೆಫ್ಟ್ ವಿದೌಟ್ TC ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು. ಈ ಕಾರಣಗಳಿಂದಾಗಿ ನಾವು ಏನೊಂದು ಸ್ಟೂಡೆಂಟ್ಸ್ ಒಂದು ಸ್ಟೇಟಸನ್ನು ಅಪ್ಡೇಟ್ ಮಾಡಿರುತ್ತೇವೆಯೋ ಅವರೆಲ್ಲ ನಮ್ಮ ಶಾಲೆಯ ಒಂದು ಈ ಡ್ರಾಪ್ಬಾಕ್ಸ್ ಲಿಸ್ಟ್ನಲ್ಲಿ ಬಂದಿರ್ತಾರೆ. ಈ ಡ್ರಾಪ್ಬಾಕ್ಸ್ ಲಿಸ್ಟ್ ಎಲ್ಲಿರ್ತದೆ ಅಂತ ಕೇಳಿದರೆ, ಈಗ ನಾವು ಎಡಗಡೆ ಕಾಣ್ತಕ್ಕಂಥ ಮೆನುಗಳಲ್ಲಿ ನೋಡ್ತಾ ಬಂದಾಗ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅದರ ಮುಂದೆ ಇರ್ತಕ್ಕಂಥ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 4 ರೀತಿಯ ಒಂದು ಲಿಸ್ಟನ್ನು ತೋರಿಸ್ತದೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್, ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ಸ್, ಇನ್ಆಕ್ಟಿವ್ ಸ್ಟೂಡೆಂಟ್ಸ್, ಆ್ಯಕ್ಟಿವ್ ಸ್ಟೂಡೆಂಟ್ಸ್ 2023-24 ಅಂತ. ಈಗ ನಾನು ಡ್ರಾಪ್ಬಾಕ್ಸ್ ಸ್ಟೂಡೆಂಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ನಮಗೆ ಈ ರೀತಿ ಇಂಟರ್ಫೇಸ್ ಪೇಜ್ ಬರ್ತದೆ. ಇದರಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಡ್ರಾಪ್ಬಾಕ್ಸು ನಮ್ಮ ಶಾಲೆಯ UDAS ಸಂಖ್ಯೆ ಇದೆ ಮತ್ತು ನಮ್ಮ ಶಾಲೆಯ ಹೆಸರು ಇದರಲ್ಲಿ ನೋಡಬಹುದಾಗಿದೆ. ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಈಗಾಗಲೇ ಡಿಫಾಲ್ಟ್ ಆಗಿ 2024-25ನಲ್ಲಿ ಡ್ರಾಪ್ಬಾಕ್ಸ್ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಒಟ್ಟು ಉದಾಹರಣೆಗಾಗಿ 3 ವಿದ್ಯಾರ್ಥಿಗಳು ಈ ಒಂದು ಡ್ರಾಪ್ಬಾಕ್ಸ್ ಲಿಸ್ಟ್ನಲ್ಲಿ ಇದ್ದಾರೆ. ಅದರಲ್ಲಿ ಬಾಯ್ಸ್ 2, ಗರ್ಲ್ಸ್ 1 ಅಂತ ಇದೆ. ಸೊ ಈ ಲಿಸ್ಟನ್ನು ನೋಡಲಾಗಿ ಈ ಲಿಸ್ಟ್ನಲ್ಲಿ ಏನಿದೆ ಅಂತ ನೋಡಿದಾಗ ಮೊದಲಿಗೆ ಇಲ್ಲಿ ಬೇಸಿಕ್ ಡೀಟೇಲ್ಸು ಅಂದರೆ ವಿದ್ಯಾರ್ಥಿಯ ಒಂದು ನೇಮ್, ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲ ಬೇಸಿಕ್ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಕಾಲಮ್ನಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಇದೆ. ಅಕಾಡೆಮಿಕ್ ಇಯರು 2024-25 ಅಂತ ಇದೆ ಮತ್ತು ಈ ವಿದ್ಯಾರ್ಥಿ ಒಂದು ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಥವಾ ಲಾಸ್ಟ್ ಕ್ಲಾಸ್ ಯಾವುದಿದೆ ಅದನ್ನು ಇಲ್ಲಿ ನೋಡ್ಬೋದು. ಆಮೇಲೆ ಪೇರೆಂಟ್ಸ್ ಡೀಟೇಲ್ಸ್, ಇಲ್ಲಿ ವಿದ್ಯಾರ್ಥಿ ಒಂದು ಪೇರೆಂಟ್ ಡೀಟೇಲ್ಸ್ ಇದ್ದು, ಈಗ ಮುಖ್ಯವಾಗಿ ಇಲ್ಲಿ ನೋಡ್ಬೋದು ಕರೆಂಟ್ ಡ್ರಾಪ್ಬಾಕ್ಸ್ ಸ್ಟೇಟಸ್ ಏನಿದೆ ಈ ವಿದ್ಯಾರ್ಥಿದು ಅಂತ ಕೇಳಿದರೆ, ಡ್ರಾಪ್ಬಾಕ್ಸ್ ಎಂಡ್ ಸೆಷನ್ ರಿಮಾರ್ಕ್ಸಲ್ಲಿ ಡ್ಯೂ ಟು ಪ್ರೋಗ್ರೆಷನ್ TC ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಆರ್ ಸ್ಟೇಟಸ್ ನಾಟ್ ನೌನ್ ಅಂತ. ಅಂದರೆ ಈ ವಿದ್ಯಾರ್ಥಿಯನ್ನು ಪ್ರಮೋಷನ್ ಮಾಡಲಾಗಿದೆ ಮತ್ತು ಈ ವಿದ್ಯಾರ್ಥಿ TC ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗಿದ್ದಾನೆ. ಸೊ ಈಗ ಸ್ಟೇಟಸ್ ಏನಿದೆ ಈ ವಿದ್ಯಾರ್ಥಿದು ಲೆಫ್ಟ್ ವಿತ್ TC ಮಾಡಿದ್ರಿಂದಾಗಿ ಈತನನ್ನು ಯಾವ ಶಾಲೆಗೆ ಈತ TC ತೆಗೆದುಕೊಂಡು ಹೋಗಿದ್ದಾನೆಯೋ ಆ ಶಾಲೆಯವರು ಈತನನ್ನು ಈಗ ಇಂಪೋರ್ಟ್ ಮಾಡಿಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾನೆ ಅನ್ನುವಂಥ ಒಂದು ಸ್ಟೇಟಸ್ ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಅಂತ ಈತನ ಒಂದು ಸ್ಟೇಟಸ್ ಈಗ ಇದೆ. ಈಗ ಈ ವಿದ್ಯಾರ್ಥಿ ಒಂದು ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಅಪ್ಡೇಟ್ ಡ್ರಾಪ್ಬಾಕ್ಸ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಸ್ಕ್ವೇರ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಬೇಕು. ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ಇಲ್ಲಿ ಕೆಳಗಡೆ 2 ನಾವು ಸ್ಕ್ವೇರ್ ಬಾಕ್ಸ್ ಎನೇಬಲ್ ಮಾಡಿದಾಗ ಕೆಳಗೆ 2 ಏನೊಂದು ಬಾಕ್ಸ್ ಇವೆ, ಅವು ಆ್ಯಕ್ಟಿವ್ ಆಗ್ತದೆ. ಈ ಸ್ಕ್ವೇರ್ ಬಾಕ್ಸ್ ಎನೇಬಲ್ ಮಾಡೋಕ್ಕಿಂತ ಮುಂಚೆ ಅವು ಫ್ರೀಸ್ ಆಗಿದ್ವು. ಇಲ್ಲಿ ಸ್ಕ್ವೇರ್ ಬಾಕ್ಸ್ ಮುಂದೆ ಏನೊಂದು ನೋಟ್ ಇದೆ ನೋಡಿ, ಡು ಯು ವಾಂಟ್ ಟು ಚೇಂಜ್ ದ ಡ್ರಾಪ್ಬಾಕ್ಸ್ ಸ್ಟೇಟಸ್ ಅಂತ ಕೇಳ್ತದೆ. ಇಲ್ಲಿ ಸಬ್ ಸ್ಟೇಟಸ್ನಲ್ಲಿ ಸೆಲೆಕ್ಟ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ 5 ರೀತಿಯ ಒಂದು ಡ್ರಾಪ್ಬಾಕ್ಸ್ ಸ್ಟೇಟಸ್ ಅಪ್ಡೇಟ್ ಮಾಡಲಿಕ್ಕೆ ಆಪ್ಷನ್ಸ್ ತೋರಿಸ್ತದೆ. ಉದಾಹರಣೆಗೆ ಮೂವ್ ಟು ಅದರ್ ಮೋಡ್ ಆಫ್ ಸ್ಟೇಟ್. ಈ ಅದರ್ ಮೋಡ್ ಆಫ್ ಸ್ಟಡಿ ಅಂದರೆ ಈ ವಿದ್ಯಾರ್ಥಿ ಬೇರೆ ವಿಧಾನದ ಒಂದು ಅಧ್ಯಯನ ಮಾಡ್ತಾ ಇದ್ದಾನೆ ಅಂದರೆ ಈ ಒಂದು ಮೂವ್ ಟು ಅದರ್ ಮೋಡ್ ಆಫ್ ಸ್ಟಡಿ
ಸ್ಟೇಟಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ರಿಮಾರ್ಕ್ಸಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಗಾನ್ ಫಾರ್ ಸ್ಟಡಿ ಇನ್ ಓಪನ್ ಸ್ಕೂಲಿಂಗ್ ಆರ್ ಅನ್ರೆಕಗ್ನೈಸ್ಡ್ ಸ್ಕೂಲ್ಸ್ ಅಂದರೆ ಒಂದು ಅನ್ರೆಕಗ್ನೈಸ್ಡ್ ಸ್ಕೂಲ್ ಅಥವಾ ಮುಕ್ತ ಶಾಲೆಗೆ ಈ ವಿದ್ಯಾರ್ಥಿ ಮುಕ್ತ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂದರೆ ಈ ಒಂದು ನಾವು ರಿಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿಯ ಸ್ಟೇಟಸ್ಸು ಅಪ್ಡೇಟ್ ಆಗ್ತದೆ. ಅಥವಾ ಈ ವಿದ್ಯಾರ್ಥಿಯ ಒಂದು ಸ್ಟೇಟಸ್ನಲ್ಲಿ ಮಾರ್ಕ್ಡ್ ಡ್ರಾಪ್ಔಟ್ ಮಾಡಬೇಕಾಗಿದೆ ಅಂದಾಗ ಈ ಒಂದು ಮಾರ್ಕ್ಡ್ ಡ್ರಾಪ್ಔಟ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ರಿಮಾರ್ಕ್ಸ್ನಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 6 ರೀತಿಯ ಒಂದು ರಿಮಾರ್ಕನ್ನು ಕೇಳ್ತದೆ. ಯಾವ ಕಾರಣಕ್ಕಾಗಿ ಈತನನ್ನು ಶಾಲೆ ಬಿಟ್ಟ ವಿದ್ಯಾರ್ಥಿ ಅಥವಾ ಮಾರ್ಕ್ ಡ್ರಾಪ್ಔಟ್ ಮಾಡ್ತಾ ಇದ್ದೀರಿ ಅಂತಂದರೆ ಆರ್ಫನ್ ಅನಾಥ ಆಗಿದ್ದಾನೆ, ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟೀಸ್ ಸ್ಕೂಲ್ಗೆ ಹೋಗಲು ಆತನಿಗೆ ಒಂದು ಸಾರಿಗೆ ತೊಂದರೆ ಇದೆ, ಎಕನಾಮಿಕ್ ರೀಸನ್ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಈ ಕಾರಣಕ್ಕಾಗಿ ಈತ ಮಾರ್ಕ್ ಡ್ರಾಪ್ಔಟ್ ಆಗಿದ್ದಾನೆಯೋ, ಅಥವಾ ಸ್ಟೂಡೆಂಟ್ ಆಬ್ಸೆಂಟ್ ಸಿನ್ಸ್ ಮೆನಿ ಡೇಸ್ ವಿದ್ಯಾರ್ಥಿ ಬಹಳಷ್ಟು ದಿನಗಳಿಂದ ಶಾಲೆಗೆ ಗೈರು ಹಾಜರಾಗಿದ್ದಾನೆ ಅಂದರೆ ಈ ಒಂದು ರೀಸನನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಅಥವಾ ಇತರೆ ಕಾರಣಗಳು ಅಥವಾ ಎಂಪ್ಲಾಯ್ಮೆಂಟ್ ಅಂದರೆ ವಿದ್ಯಾರ್ಥಿಗೆ ಶಾಲೆ ಬಿಟ್ಟು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತಾದರೆ ಈ ಎಂಪ್ಲಾಯ್ಮೆಂಟ್ ಅಂತಕ್ಕಂಥ ಒಂದು ರಿಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿಯ ಒಂದು ಸ್ಟೇಟಸ್ಸು ಅಪ್ಡೇಟ್ ಆಗ್ತದೆ. ಆಮೇಲೆ ಇನ್ನೊಂದು ರೀತಿಯ ಒಂದು ಸ್ಟೇಟಸನ್ನು ಅಪ್ಡೇಟ್ ಮಾಡಲಿಕ್ಕೆ ಉದಾಹರಣೆಗೆ ಇಲ್ಲಿ ಡ್ಯೂ ಟು ಪ್ರೋಗ್ರೆಷನ್ ಆರ್ ಟಿ ಸಿ ಅಂದರೆ ಶಾಲೆಯ ಒಂದು ಕೊನೆಯ ತರಗತಿ, ಉದಾಹರಣೆಗೆ LPS ಆಗಿದ್ದರೆ 5ನೇ ತರಗತಿ ಮತ್ತು HPS ಆಗಿದ್ದರೆ 7 ಅಥವಾ 8ನೇ ತರಗತಿ ಇದ್ದಲ್ಲಿ 8ನೇ ತರಗತಿಗೆ, ಆಮೇಲೆ ಹೈಸ್ಕೂಲ್ HS ಆಗಿದ್ದರೆ ಅಲ್ಲಿ 10ನೇ ತರಗತಿಗೆ ಏನಾಗ್ತಾನೆ ಮುಗಿಸಿದ ಮೇಲೆ ಆ ವಿದ್ಯಾರ್ಥಿ ಆ ಶಾಲೆಯ ಒಂದು ಕೊನೆಯ ತರಗತಿಯನ್ನು ಮುಗಿಸಿದ ಮೇಲೆ ಪ್ರೋಗ್ರೆಷನ್ ಮಾಡಬೇಕಾದ್ರೆ ನಾವೇನು ಮಾಡ್ತೇವೆ, ವಿದ್ಯಾರ್ಥಿ ಸ್ಟೇಟಸನ್ನು ಲೆಫ್ಟ್ ಸ್ಕೂಲ್ ವಿತ್ TC ಅಂತ ಮಾಡಿರ್ತೇವೆ. ಸೊ ಈ ಒಂದು ನಮ್ಮ ಶಾಲೆಯ ಕೊನೆಯ ತರಗತಿ ಪಾಸಾಗಿದ್ದಾನೆ, ಅದಕ್ಕೋಸ್ಕರ ನಾವು ಲೆಫ್ಟ್ ವಿತ್ TC ಮಾಡಬೇಕಾದ್ರೆ ಈ ಒಂದು ಡ್ಯೂ ಟು ಪ್ರೋಗ್ರೆಷನ್ TC ಈ ಒಂದು ರಿಮಾರ್ಕ್ ಅಥವಾ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರಿಮಾರ್ಕ್ನಲ್ಲಿ ನೋಡಬಹುದು ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಸ್ಟೇಟಸ್ ನಾಟ್ ನೌನ್ ಅಂದರೆ ಈ ವಿದ್ಯಾರ್ಥಿಯನ್ನು ನಾವು ಲೆಫ್ಟ್ ವಿತ್ TC ಮಾಡಿದ್ದೇವೆ ಆತ ನೆಕ್ಸ್ಟ್ ಕ್ಲಾಸಿಗೆ ಅಡ್ಮಿಷನ್ ಆಗಲಿ ಅಂತ. ಸೊ ಈಗ ಈ ವಿದ್ಯಾರ್ಥಿ ಏನಾಗಿದ್ದಾನೆ ಆ್ಯಕ್ಟಿವ್ ಇಂಪೋರ್ಟ್ ಅಂದರೆ ಬೇರೆ ಶಾಲೆಗೆ ಯಾವ ಶಾಲೆಗೆ ಹೋಗಿದ್ದಾನೆಯೋ ಆ ಶಾಲೆಯವರು ಈತನನ್ನು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ತಮ್ಮ ಸ್ಕೂಲ್ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಆ್ಯಕ್ಟಿವ್ ಇದ್ದಾನೆ ಅನ್ನುವಂಥ ಒಂದು ರಿಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಸ್ಟೂಡೆಂಟ್ ಡ್ರಾಪ್ ಆಫ್ ಸ್ಟೇಟಸ್ ಅಪ್ಡೇಟ್ ಆಗ್ತದೆ ಅನ್ನುವಂಥದ್ದು. ಸೊ ಇನ್ನೊಂದು ರೀತಿ ಒಂದು ಡ್ರಾಪ್ ಆಫ್ ಸ್ಟೇಟಸನ್ನು ನೋಡಲಾಗಿ ಮೈಗ್ರೇಟೆಡ್ ಟು ಅದರ್ ರೀಸನ್ ವಿದ್ಯಾರ್ಥಿ ಬೇರೆ ಒಂದು ಪ್ರದೇಶಕ್ಕೆ ವಲಸೆ ಹೋಗಿದ್ದಾನೆ ಅಂತಾದರೆ ಈ ಒಂದು ಸ್ಟೇಟಸನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ರಿಮಾರ್ಕ್ಸ್ನಲ್ಲಿ ನೋಡಬಹುದು ಇಲ್ಲಿ ಮೈಗ್ರೇಟೆಡ್ ಟು ಅದರ್ ಸ್ಟೇಟ್ ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ, ಅಥವಾ ಸ್ಟಡಿಂಗ್ ಇನ್ ಅದರ್ ಸ್ಕೂಲ್ ಇನ್ ಸೇಮ್ ಬ್ಲಾಕ್ ನಮ್ಮ ಬ್ಲಾಕ್ ಅಥವಾ ತಾಲೂಕಿನಲ್ಲಿ ಬೇರೆ ಒಂದು ಶಾಲೆಯಲ್ಲಿ ಓದ್ತಾ ಇದ್ದರೆ ಈ ಒಂದು ಡ್ರಾಪ್ ಆಫ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಮೈಗ್ರೇಟೆಡ್ ಟು ಅದರ್ ಕಂಟ್ರಿ ಬೇರೆ ದೇಶಕ್ಕೆ ವಲಸೆ ಹೋಗಿದ್ದಾನೆ, ಮೈಗ್ರೇಟೆಡ್ ಟು ಅದರ್ ಬ್ಲಾಕ್ ಆರ್ ಡಿಸ್ಟಿಕ್ ನಮ್ಮ ತಾಲೂಕನ್ನು ಬಿಟ್ಟು ಬೇರೆ ತಾಲೂಕು ಅಥವಾ ಬೇರೆ ಒಂದು ಜಿಲ್ಲೆಗೆ ಹೋಗಿದ್ದಾನೆ ಅಂತಾದರೆ ಈ ಒಂದು ರಿಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿದ್ಯಾರ್ಥಿಯ ಡ್ರಾಪ್ ಆಫ್ ಸ್ಟೇಟಸ್ ಅಪ್ಡೇಟ್ ಆಗ್ತದೆ. ಆಮೇಲೆ ಇನ್ನೊಂದು ರೀತಿ ಒಂದು ಡ್ರಾಪ್ ಆಫ್ ಸ್ಟೇಟಸ್ ಯಾವುದಿದೆ ಅಂತ ಕೇಳಿದರೆ ಮಾರ್ಕ್ ಇನ್ಯಾಕ್ಟಿವ್. ಈ ಮಾರ್ಕ್ ಇನ್ಯಾಕ್ಟಿವ್ ಯಾವ ಸ್ಟೂಡೆಂಟ್ಸ್ಗೆ ನಾವು ಮಾಡ್ತೇವಪ್ಪ ಅಂತ ಕೇಳಿದರೆ, ಉದಾಹರಣೆಗೆ ಮಾರ್ಕ್ ಇನ್ಯಾಕ್ಟಿವ್ ಮಾಡಬೇಕಾದ್ರೆ ಈ ಒಂದು ಮಾರ್ಕ್ ಇನ್ಯಾಕ್ಟಿವ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ರಿಮಾರ್ಕ್ಸ್ನಲ್ಲಿ 3 ರೀತಿಯ ಒಂದು ಕಾರಣ ಕೇಳ್ತದೆ. ಯಾವ ಕಾರಣಕ್ಕಾಗಿ ಈತನನ್ನು ಇನ್ಯಾಕ್ಟಿವ್ ಮಾಡ್ತಾ ಇದ್ದೀರಿ, ಒಂದು ಡ್ಯೂ ಟು ಡೆತ್, ಡೂಪ್ಲಿಕೇಟ್ ಎಂಟ್ರಿ, ರಾಂಗ್ ಎಂಟ್ರಿ. ಇದರಲ್ಲಿ ನಾವು ವಿದ್ಯಾರ್ಥಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಒಂದು ರಿಮಾರ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಬ್ಬ ವಿದ್ಯಾರ್ಥಿಯ ಡ್ರಾಪ್ ಆಫ್ ಸ್ಟೇಟಸ್ಸು ಅಪ್ಡೇಟ್ ಆಗ್ತದೆ. ನಾವೀಗ ಉದಾಹರಣೆಗೆ ಹೇಳಿದ್ದೇನೆ, ಆದರೆ ಈ ಒಬ್ಬ ವಿದ್ಯಾರ್ಥಿ ಏನಾಗಿದೆ, ನಾವೀಗ ನೋಡ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಶಾಲೆಯಲ್ಲಿ TC ತೆಗೆದುಕೊಂಡು ಬೇರೆ ಶಾಲೆಗೆ ಹೋಗಿದ್ದಾನೆ. ಸೊ ಈಗ ನಾನು ಏನು ಮಾಡ್ತೇನೆ, ಈ ಒಬ್ಬ ವಿದ್ಯಾರ್ಥಿಯ ಡ್ರಾಪ್ ಆಫ್ ಸ್ಟೇಟಸ್ನಲ್ಲಿ ಸಬ್ ಸ್ಟೇಟಸ್ ಡೌನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡ್ಯೂ ಟು ಪ್ರೋಗ್ರೆಷನ್ TC ಈ ಒಂದು ರಿಮಾರ್ಕನ್ನು ಈ ಒಂದು ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ರಿಮಾರ್ಕ್ಸ್ನಲ್ಲಿ ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಈ ವಿದ್ಯಾರ್ಥಿ TC ತೆಗೆದುಕೊಂಡು ಹೋಗಿದ್ದಾನೆ ಬೇರೆ ಶಾಲೆಗೆ, ಈತ ಯಾವ ಶಾಲೆಗೆ ಹೋಗಿ ಅಡ್ಮಿಷನ್ ತೆಗೆದುಕೊಂಡಿದ್ದಾನೆಯೋ ಆ ಶಾಲೆಯವರು ಈತನನ್ನು ಇಂಪೋರ್ಟ್ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತ ನಾನೇನು ಮಾಡ್ತಾ ಇದ್ದೇನೆ, ಆ್ಯಕ್ಟಿವ್ ಫಾರ್ ಇಂಪೋರ್ಟ್ ಆರ್ ಸ್ಟೇಟಸ್ ನಾಟ್ ನೌನ್ ಈ ಒಂದು ರಿಮಾರ್ಕನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಅಪ್ಡೇಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕನ್ಫರ್ಮ್ ಕೇಳ್ತದೆ, ಕನ್ಫರ್ಮ್ ಮೇಲೆ
ಕ್ಲಿಕ್ ಮಾಡ್ತೇನೆ. ಈ ಒಬ್ಬ ವಿದ್ಯಾರ್ಥಿಯ ಡ್ರಾಪ್ ಸ್ಟೇಟಸ್ಸು ಅಪ್ಡೇಟ್ ಆಯಿತು ಅಂತ ಒಂದು ಡೈಲಾಗ್ ಬಾಕ್ಸ್ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ನಾವು ವಿದ್ಯಾರ್ಥಿ ಒಂದು ಡ್ರಾಪ್ ಸ್ಟೇಟಸನ್ನು ಅಪ್ಡೇಟ್ ಮಾಡಿ 24 ಗಂಟೆ ಕಳೆದ ಮೇಲೆ ಈ ವಿದ್ಯಾರ್ಥಿ ನಮ್ಮ ಸ್ಕೂಲ್ನ ಡ್ರಾಪ್ ಲಿಸ್ಟ್ನಲ್ಲಿ ಈ ವಿದ್ಯಾರ್ಥಿಯ ಹೆಸರು ರಿಮೂವ್ ಆಗಿರುತ್ತದೆ ಅನ್ನುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.